ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹೆಮ್ಮೆ ಕನ್ನಡತಿ ಅಚ್ಚು ಚಾನಲ್. ನಾನು ನಿಮ್ಮ ಅಶ್ವಿನಿ. ಇವತ್ತಿನ ವಿಡಿಯೋಲಿ ನಾನು ರಸಮ್ ರೆಸಿಪಿನ ಹಾಕ್ತಾಯಿದ್ದೀನಿ. ಸಿಂಪಲಾಗಿ 5 ನಿಮಿಷದಲ್ಲಿ ಹೇಗೆ ಮಾಡ್ಬೋದು, ಹಾಗೆ ತುಂಬಾ ಎಫೆಕ್ಟಿವ್ ಆಗಿರುತ್ತೆ ಶೀತ ನೆಗಡಿ ಕೆಮ್ಮಿಗೆ. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ತಪ್ಪದೆ ಕ್ಲಿಕ್ ಮಾಡಿ. ಒಂದು ಸಾರಿ ಕ್ಲಿಕ್ ಮಾಡಿದರೆ ಸಾಕು, ನಿಮಗೆ ನನ್ನ ಎಲ್ಲ ವಿಡಿಯೋಗಳು ತಪ್ಪದೆ ಮಿಸ್ ಆಗಿ ತಕ್ಷಣವೇ ಬರುತ್ತೆ ಅಂತ ಹೇಳ್ತೀನಿ. ಹಾಗೆ ನೀವು ಸಬ್ಸ್ಕ್ರೈಬ್ ಮಾಡೋದು ಕೂಡ ಫ್ರೀ ಆಫ್ ಕಾಸ್ಟ್, ಯಾವುದೇ ದುಡ್ಡು ನಿಮಗೆ ಅದಕ್ಕೆ ಚಾರ್ಜ್ ಆಗೋದಿಲ್ಲ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಚಾನಲ್ಗೆ. ಸೊ ಬನ್ನಿ ರೆಸಿಪಿನ ನೋಡ್ಕೊಂಬರೋಣ. ಬೇಕಾಗಿರ್ತಕ್ಕಂಥ ಪದಾರ್ಥಗಳನ್ನ ನಾವು ನೋಡ್ಕೊಂಬರೋಣ. ಸೊ ಫಸ್ಟಿಗೆ ಒಂದು ಟೊಮೊಟೊ ತೊಗೊಂಡಿದ್ದೀನಿ. ಹುಳಿ ಟೊಮೊಟೊ ಇದ್ದರೆ ಒಳ್ಳೆಯದು. ಹಾಗೆ ಒಂದು ಕಡ್ಡಿ ಕರಿಬೇವಿನ ಸೊಪ್ಪು, ಇದು ಆ್ಯಕ್ಚುಲಿ ನಮ್ಮ ತೋಟದಲ್ಲೇ ಬಿಟ್ಟಿದ್ದು. ಹಾಗೆ 1 ಟೇಬಲ್ ಸ್ಪೂನ್ ಜೀರಿಗೆ, 5ರಿಂದ 6 ಎಸಳು ಬೆಳ್ಳುಳ್ಳಿ, ಹಾಗೆ 1 ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣು. ಹುಳಿ ಟೊಮೊಟೊ ಇದ್ದರೆ ಬೇಕಾದ್ರೆ ನೀವು ಅರ್ಧ ಸ್ವಲ್ಪ ಕಮ್ಮಿನೇ ತೊಗೊಬೋದು ಹುಣಸೆಹಣ್ಣನ್ನು. ಟೊಮೊಟೊ ಜಾಸ್ತಿ ಹುಳಿ ಇದ್ದರೆ ಹುಣಸೆಹಣ್ಣು ಕಮ್ಮಿ ಮಾಡ್ಬೋದು. ಟೊಮೊಟೊ ಹುಳಿ ಇಲ್ಲ ಅಂದರೆ ಹುಣಸೆಹಣ್ಣು ಜಾಸ್ತಿ ಹಾಕ್ಕೊಳ್ಳಿ. ಹಾಗೆ ನೆಕ್ಸ್ಟ್ 1 ಟೇಬಲ್ ಸ್ಪೂನ್ ಜೀರಿಗೆ, 1 ಟೇಬಲ್ ಸ್ಪೂನ್ ಕರಿಮೆಣಸು, ಹಾಗೆ ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ನೀವು ಹಿಂಗು ಉಪಯೋಗಿಸೋರಾಗಿದ್ದರೆ ಹಿಂಗು ಕೂಡ ಹಾಕ್ಬೋದು. ಹಿಂಗು ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಸೊ ಇಲ್ಲಿ ಒಂದು ಪಾತ್ರೆಯಲ್ಲಿ ಟೊಮೊಟೊನ ನೀರು ಹಾಕಿ ಸ್ವಲ್ಪ ಕಿವುಚ್ಕೊಂಡಿದ್ದೀನಿ. ಹಾಗೆ ನೆನೆಸಿದ ಹುಣಸೆ ಹಣ್ಣಿನ ರಸನ ಕೂಡ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಕುಟ್ಟಣಿಗೆಯಲ್ಲಿ ಕರ್ಬೇವಿನ ಸೊಪ್ಪು, ಬೆಳ್ಳುಳ್ಳಿ, ಜೀರಿಗೆ, ಮೆಣಸು ಇಷ್ಟನ್ನು ಕುಟ್ಕೊಂಡಿದ್ದೀನಿ. ನಾನು ಯಾವುದನ್ನು ಪುಡಿ ಮಾಡ್ಕೊತಾ ಇಲ್ಲ. ಕುಟ್ಟಿ ಹಾಕಿದರೆ ತುಂಬಾ ಚೆನ್ನಾಗಿರುತ್ತೆ. ಘಮ ಕೂಡ ಒಳ್ಳೆ ಘಮ ಬರುತ್ತೆ, ಒಳ್ಳೆ ಟೇಸ್ಟ್ ಕೂಡ ಬರುತ್ತೆ. ಈಗ ಪಾತ್ರೆಗೆ ಎಣ್ಣೆ ಹಾಕಿ ಕಾಯಕ್ಕಿಟ್ಟಿದ್ದೀನಿ ಗ್ಯಾಸಲ್ಲಿ. ಸೊ ಫಸ್ಟು ಸಾಸಿವೆ ಮತ್ತು ಒಣಮೆಣ್ಸಿನ್ಕಾಯಿ ಹಾಕಿ ನಾವು ಒಗ್ಗರಣೆ ಕೊಡೋಣ. ನಿಮ್ಮ ಹತ್ರ ಹಿಂಗಿದ್ರೆ ಹಿಂಗು ಕೂಡ ಈ ಟೈಮಲ್ಲೇ ನೀವು ಹಾಕ್ಬೋದು. ಹಿಂಗಿಲ್ಲ, ಹಿಂಗೆ ಯೂಸ್ ಮಾಡದೇ ಇರೋರು ಹಿಂಗನ್ನು ಸ್ಕಿಪ್ ಮಾಡ್ಬೋದು. ಸೊ ಇದೆರಡು ಹಾಕ್ತಿದ್ದಂಗೆ ನಾವು ನಮ್ಮ ಹತ್ರ ಕುಟ್ಟಿರ್ತಕ್ಕಂಥ ಎಲ್ಲದನ್ನು ಹಾಕಬೇಕಾಗತ್ತೆ. ಹಾಕಿ 1 ನಿಮಿಷ ಅಥವಾ 1 ನಿಮಿಷ ಅದನ್ನು ಫ್ರೈ ಮಾಡ್ಕೊಬೇಕು. ಸೊ ನಿಮಗೆ ಸ್ವಲ್ಪ ಘಾಟ್ ಅನಿಸ್ಬೋದು, ಬಟ್ ಅದು ಫ್ರೈ ಮಾಡಿ ನೀವು ರಸ ಹಾಕಿದ್ರೇ ಒಳ್ಳೆ ರುಚಿ ಕೊಡೋದು ನಿಮಗೆ ನಿಮ್ಮ ರಸಮ್. ಹಾಗಾಗಿ ಸೊ ಎಲ್ಲದನ್ನೂ ನಾನು ಹಾಕ್ತಾಯಿದ್ದೀನಿ ಇವಾಗ ಕುಟ್ಟಿರೋದನ್ನ. ಫ್ಲೇಮ್ ಯಾವಾಗಲೂ ಕಮ್ಮಿಯಾಗಿ ಇಟ್ಕೊಳ್ಳಿ. ತುಂಬ ಹೈ ಇಟ್ಟರೆ ನಿಮಗೆ ತುಂಬಾ ಘಾಟ್ ಅನಿಸುತ್ತೆ. ಹಾಗಾಗಿ ಕಮ್ಮಿ ಫ್ಲೇಮಲ್ಲೇ ಇಟ್ಟು ಇದನ್ನು ಸ್ವಲ್ಪ ಹಾಗೆ ಫ್ರೈ ಮಾಡ್ಕೊಳ್ಳಿ. ಇವಾಗ ನಾನು ಕಿವುಚಿದಂಥ ಎಲ್ಲ ರಸ ಇತ್ತಲ್ಲ, ಹುಣಸೆಹಣ್ಣಿನ ರಸ ಹಾಗೆ ಟೊಮೊಟೊ ರಸ ಎಲ್ಲದನ್ನು ಹಾಕ್ತಾಯಿದ್ದೀನಿ. ಸೊ ರಸಮ್ನ ತುಂಬ ಕುದಿಸ್ಬಾರ್ದು, 1 ಕುದಿ ಬರೋವರೆಗೂ ಕುದಿಸ್ಬೇಕಾಗತ್ತೆ. ಇವಾಗ ಅರಿಶಿನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ತಾಯಿದ್ದೀನಿ. ಸೊ ನಾನು ಕಲ್ಲುಪ್ಪನ್ನೇ ಹಾಕ್ತಾಯಿದ್ದೀನಿ ಇಲ್ಲಿ, ಪುಡಿ ಉಪ್ಪೇನು ಹಾಕ್ತಾಯಿಲ್ಲ. ಸೊ ಲೋ ಫ್ಲೇಮಲ್ಲೇ ನೀವು 1 ಕುದಿ ಬರೋವರೆಗೂ ಕುದಿಸ್ಕೊಳ್ಳಿ ರಸಮ್ನ. ಒಂದು 5 ನಿಮಿಷದೊಳಗೆ ನಿಮಗೆ ರಸಮ್ ಕುದಿ ಬಂದುಬಿಡುತ್ತೆ. ನೀವು ಎಷ್ಟು ಪ್ರಮಾಣದಲ್ಲಿ ಮಾಡ್ತಾಯಿದ್ದೀರಾ. ಯೂಶ್ವಲಿ 5 ನಿಮಿಷದೊಳಗೆ ಬರುತ್ತೆ. ತುಂಬ ಇದು ಬೇಯಬೇಕು ಅಂತ ಇಲ್ಲ. ಇದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್. ಎಲ್ಲ ಮಕ್ಕಳಿಗೆ ಈ ಸ್ಪೆಷಲಿ ಮಳೆಗಾಲದಲ್ಲಿ ಶೀತ ಕೆಮ್ಮು ನೆಗಡಿ ಅಂತ ಸರ್ವೇ ಸಾಮಾನ್ಯ. ಇದೇ ನಿವಾರಣೆ ಮಾಡಲಿಕ್ಕೆ ನೀವು ಈ ರಸಮ್ನ ಮಾಡ್ಬೋದು. ನೀವು ಕುಡಿಬೋದು ರಸಮ್ನ ಹಾಗೆ ಯೂಸ್ ಮಾಡಿ. ಸೊ ಇವಾಗ ನಾನು ಕೊತ್ತಂಬರಿ ಹಾಕ್ತಾಯಿದ್ದೀನಿ ಕುದಿ ಬರೋ ಟೈಮಲ್ಲಿ, ಸುಮ್ಮನೆ ಹಾಗೆ ಗಾರ್ನಿಷಿಗೆ ಅಂತಲೇ. ಕೊತ್ತಂಬರಿ ನೀವು ಗಾರ್ನಿಷಿಗಾರು ಯೂಸ್ ಮಾಡ್ಬೋದು, ಇಲ್ಲ ಮುಂಚೆನೇ ಹಾಕಿ ಒಂದು ಕುದಿಸಿದ್ರೆ ಅದು ಕೂಡ ಅದರ ರಸ ಬಿಡುತ್ತೆ ಅನ್ನೋದಿದ್ರೆ ನೀವು ಅದನ್ನು ಕೂಡ ಮುಂಚೆನೇ ಹಾಕ್ಬೋದು ಫ್ರೆಂಡ್ಸ್. ತುಂಬಾ ಸಿಂಪಲ್, ಈಸಿಯಾಗಿ ಮಾಡ್ಬೋದು. ಬೇಳೆ ಏನು ಬೇಯಿಸೋಂಗಿಲ್ಲ, ಹಾಗೆ ಟೊಮೊಟೊನೂ ಬೇಯಿಸೋಂಗಿಲ್ಲ. ಸೊ ಬೇಗನೆ ಆಗುತ್ತೆ, ಒಂದು 5 ಮಿನಿಟ್ಸಲ್ಲೇ ಈ ರಸಮ್. ಟೇಸ್ಟ್ ವೈಸ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೊ ನೋಡ್ಬೋದು ನೀವು, ಇವಾಗ ಕುದಿ ಬರ್ತಾ ಇದೆ ರಸಮ್ದು, ಗಮ್ ಅಂತ ಇದೆ.
ಸೊ ಕುದಿ ಬರ್ತಿದ್ದಂಗೆ ನಾವು ಆಫ್ ಮಾಡಿದರೆ ನಮ್ಮ ರಸಮ್ ರೆಡಿ ಆಗುತ್ತೆ. ಸೊ ನೀವು ಕೂಡ ಈ ರಸಮ್ನ ಒಮ್ಮೆ ಟ್ರೈ ಮಾಡಿ ನೋಡಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯನ ತಿಳಿಸಿ. ಹಾಗೆ ನೀವು ಮೇಲೆ ಐ ಕಾರ್ಡಲ್ಲಿ ಹಾಗೆ ಲಾಸ್ಟಲ್ಲಿ ಸಜೆಷನ್ ಕಾರ್ಡಲ್ಲಿ ನಿಮಗೆ ನನ್ನ ಬೇರೆ ವೀಡಿಯೋಸ್ಗಳು ಕೂಡ ಬರ್ತಾ ಇರುತ್ತೆ, ಅದನ್ನು ಕೂಡ ನೀವು ನೋಡ್ಬೋದು ಫ್ರೆಂಡ್ಸ್. ಸೊ ನಾನು ನಿಮಗೆ ಮತ್ತೆ ಮುಂದಿನ ವೀಡಿಯೋಲಿ ಸಿಗ್ತೀನಿ. ಅಲ್ಲಿಗಂಟ ನೀವು ನೋಡ್ತಾ ಇರಿ ಹೆಮ್ಮೆ ಕನ್ನಡತಿ ಅಚ್ಚು ಚಾನಲ್. ನಾನು ನಿಮ್ಮ ಅಶ್ವಿನಿ. ಬಾಯ್, ಸಿ ಯು, ಟೇಕ್ ಕೇರ್.